ಬೆಂಗಳೂರಿನ ಚಂದ್ರ ಲೇಔಟ್ ಬಳಿ ಚಲಿಸಿದ ಮಿನಿ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ತಿದ್ದ ಬಸ್ ಚಾಲಕ ನಿಲ್ಲಿಸಿದ್ದಾರೆ, ಬಟ್ ಬಸ್ ಮಾತ್ರ ಹತ್ಕೊಂಡು ಹೊರಗೋಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಜೈಲಿಗೆ ಹೋಗಿ 6 ತಿಂಗಳಾಯಿತು. ಸರ್ ಸ್ವಲ್ಪ ಬೇಗ ವಿಚಾರಣೆ ಮಾಡಿಸಿ ಸರ್ ಅಂತ ಅರ್ಜಿ ಹಾಕೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಹೌದಾ, ಸಂತೋಷ. ಅಸಹಜ ಲೈಂಗಿಕ ಪ್ರಕರಣದಲ್ಲಿ ಸೂರಜ್ ರೇವಣ್ಣಗೆ ಮತ್ತೆ ಹಿನ್ನಡೆ. ಆರೋಪ ಮುಕ್ತಗೊಳಿಸಿ ಇಂದ 2ನೇ ಪ್ರಕರಣ 3ನೇ ಪ್ರಕರಣದಲ್ಲಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಕೋರ್ಟ್ ಆಗಲ್ಲ ಅಂತ ಕೆಳ ನ್ಯಾಯಾಲಯದ ಆದೇಶ ಎತ್ತಿರುತ್ತಿದೆ. ವಿಜಯಪುರದ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಪತ್ನಿಯನ್ನು ಕೊಂದು ಪತಿಯೊಬ್ಬ ಮನೆಯಲ್ಲೇ ಹೂತು ಹಾಕಿರೋದು 24 ದಿನ ಆದಮೇಲೆ ಬಂದಿದೆ. ಮೈ ತುಂಬ ಸಾಲ ಮಾಡ್ಕೊಂಡಿದ್ದಂತೆ ಕಿರಿಕು. ಬೆಳಗ್ಗೆ ಪತ್ನಿನ ಹಾರೆಯಿಂದ ಹೊಡೆದು ಸಾಯಿಸಿದ್ದಾನೆ. ಅಯ್ಯಪ್ಪ, ಮನೆಯೊಳಗಡೆ ಹೂತು ಹಾಕ್ಬಿಟ್ಟಿದ್ದಾನೆ. ವಿಶಾಖಪಟ್ಟಣಂ ಕರಾವಳಿಯಲ್ಲಿ ಆಯೋಜಿಸಲಾಗಿರುವ ಅಂತಾರಾಷ್ಟ್ರೀಯ ನೌಕಾಪಡೆ ವಿಮರ್ಶೆ 2026 ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸಿದ್ರು. 19-20 ದೇಶಗಳು ಬಂದಿವೆ. ಅವರವರ ವಿಮಾನಗಳನ್ನು ಅವರವರ ಹಡಗುಗಳನ್ನು ತಗೊಂಡು ಅಲ್ಲಿ ಭಾರತಕ್ಕೆ ನಾನು ಯಾವಾಗ ವಾಪಸ್ಸಾಗ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಂತ ಆರ್ಥಿಕ ಅಪರಾಧಿ ವಿಜಯ್ ಮಲ್ಯ ಇವತ್ತು ಬಾಂಬೆ ಹೈಕೋರ್ಟ್ಗೆ ಹೇಳಿದ್ದಾರೆ. ಪರವಾಗಿಲ್ಲ, ನೀನು ಬರೆದಿದ್ರೂ ತೊಂದರೆ ಇಲ್ಲ, ಬಾಡಿ ಮಾತ್ರ ಬೇಡ ಅಷ್ಟೇ. ಸುಮ್ಮನೆ ಅಪವಿತ್ರವಾಗಬೇಕು ಈ ಮಣ್ಣು ಯಾಕೆ? ಯಾವತ್ತೊಂದಿನ ನಾವೆಲ್ಲ ಸಾಯ್ತೀವಿ ಅಲ್ವೇ? ಹಾಂ. ಜೊತೆಗೆ ಇಂಗ್ಲೆಂಡ್ನ ಕೋರ್ಟ್ ತಡೆನೂ ಇದೆ ಅಂತ ಹೇಳಿದ್ದಾರೆ. ತಡೆ ತೆಗೆಸ್ಕೊಂಡು ಬರ್ಬೋದಲ್ಲ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಜೃಂಭಣೆಯಿಂದ ಶಿವರಾತ್ರಿ ಮತ್ತು ಮಹಾರಥೋತ್ಸವ ನಡೆಯಿತು. ಸಾಲೂರು ಮಠದ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ಪೂಜೆ ನಡೆದಿದೆ. ಸಾವಿರಾರು ಭಕ್ತರಿದ್ದರು. ವಿಜೃಂಭಣೆಯಿಂದ ನಡೆದಿದೆ, ಚೆನ್ನಾಗಿ.